ಐಪಿಎಲ್ ಫೈನಲ್ ಪಂದ್ಯವನ್ನ ಕಾತರದಿಂದ ಎದುರು ನೋಡುತ್ತಿರುವ ಕ್ರಿಕೆಟ್ ಅಭಿಮಾನಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಸಂದೇಶ ನೀಡಿದೆ. ಗೆಲುವಿನ ಖುಷಿಯನ್ನು ಸಂಭ್ರಮಿಸುವುದು ತಪ್ಪಲ್ಲ, ಆದರೆ ಸಂಭ್ರಮದ ನೆಪದಲ್ಲಿ ಸಾರ್ವಜನಿಕರ ಶಾಂತಿ ಕದಡುವ ಅಥವಾ ಕಾನೂನು ಉಲ್ಲಂಘಿಸುವ ಚಟುವಟಿಕೆಗಳಿಗೆ ಅವಕಾಶವಿಲ್ಲ. ಏನೋ ಪಂದ್ಯ ಮುಗಿದ ಬಳಿಕ ರಸ್ತೆಯಲ್ಲಿ ಬೈಕ್ ಹಾಗೂ ಕಾರುಗಳ ರೇಸ್ ನಡೆಸುವುದು, ವೀಲಿಂಗ್ ಮಾಡುವುದು, ಮಾರ್ಪಡಿಸಿದ ಸೈಲೆನ್ಸರ್ಗಳಿಂದ ಅತಿಯಾದ ಶಬ್ದ ಮಾಡುವುದು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪಟಾಕಿ ಸಿಡಿಸುವುದು ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲೆಯಾದ್ಯಂತ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಪ್ರಮುಖ ವೃತ್ತಗಳು, ಜಂಕ್ಷನ್ಗಳು ಹಾಗೂ ಜನಸಂದಣಿ ಪ್ರದೇಶಗಳಲ್ಲಿ ವಿಶೇಷ ನಿಗಾ ವಹಿಸಲಾಗುತ್ತದೆ ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾಳೆ 31 ಮೇ IPLದು ಫೈನಲ್ ಮ್ಯಾಚ್ RCB ವರ್ಸಸ್ GT ಗುಜರಾತ್ ಟೈಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ಮ್ಯಾಚ್ ಇದೆ. ಈ ವಿಚಾರ ಬಗ್ಗೆ ನಾವು ಸುಮಾರು ಎಚ್ಚರಿಕೆ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಪಬ್ಲಿಕ್ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಲಾಸ್ಟ್ ಇಯರ್ ಕೂಡ ಇನ್ಸಿಡೆಂಟ್ಸ್ ಆಗಿತ್ತು, ಸ್ಟ್ಯಾಂಪೀಡ್ ಕರೆಂಟ್ ಬಗ್ಗೆ ಇನ್ಸಿಡೆಂಟ್ ಆಗಿತ್ತು. ಈ ವಿಚಾರ ಬಗ್ಗೆ ನಾವು ಸ್ವಲ್ಪ ಏನು ಎಚ್ಚರಿಕೆ ತಗೋಬೇಕು ಪಬ್ಲಿಕ್ಗೆ, ಆ ವಿಚಾರ ಬಗ್ಗೆ ನಾನು ತಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಸಿನ್ಸ್ ಲೇಟ್ ನೈಟ್ ಆಗುತ್ತೆ ಈ ಮ್ಯಾಚ್, ಆ ಟೈಮ್ಗೆ ಯಾವುದು ಕಾರಣಕ್ಕೆ ಯಾವುದು ಸೆಲಿಬ್ರೇಷನ್, ಯಾವುದು ಬೈಕ್ ರ್ಯಾಲಿ ಅಥವಾ ಸರ್ಕಲಲ್ಲಿ ಜಂಕ್ಷನಲ್ಲಿ ಬಂದು ಏನು ಸೆಲಿಬ್ರೇಷನ್ ಮಾಡ್ತೀವಿ, ಪಟಾಕಿ ಹೊಡಿತೀವಿ, ಆ ಥರದ್ದು ಯಾವುದೂ ರೀತಿ ಏನು ಸೆಲಿಬ್ರೇಷನ್ ಮಾಡಬಾರ್ದು. ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ಜೊತೆಗೆ ನಾನು ಕೂಡ ಮತ್ತು ನಮ್ಮ ಎಲ್ಲ ಬೇರೆ ಆಫೀಸರ್ಸ್ ಬಂದು ಎಲ್ಲರೂ ನೈಟ್ ರೌಂಡ್ಸಲ್ಲಿ ಇರ್ತೀವಿ. ಯಾವುದೂ ರೀತಿಗೆ ನಾವು ಸರ್ಕಲ್ಸಲ್ಲಿ ಜಂಕ್ಷನ್ಸಲ್ಲಿ ಸೇರಿಸಿ ಪಬ್ಲಿಕ್ಕಿಂದ ಏನು ಸೆಲಿಬ್ರೇಷನ್ ಆಗುತ್ತೆ ಅದನ್ನು ಯಾವುದೂ ಕಾರಣಕ್ಕೆ ನಾವು ಅಲೌ ಮಾಡಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದೇ ರೀತಿ ಇದು ಫೈರ್ ಕ್ರ್ಯಾಕರ್ಸ್ ಹೊಡಿತಾರೆ, ಅದರ್ವೈಸ್ ಸುಮಾರು ಜನ ಈ ಡೋಲ್ ಕುಣಿತ ಜೊತೆಗೆ ಏನು ಸೆಲಿಬ್ರೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಪಬ್ಲಿಕ್ ಪ್ಲೇಸಸಲ್ಲಿ ಯಾವುದೂ ಕಾರಣಕ್ಕೆ ಅಲೌಡ್ ಇಲ್ಲ. ಆಮೇಲೆ ಸುಮಾರು ಜನ ಬೈಕಲ್ಲಿ ಬರ್ತಾರೆ, ಸಿನ್ಸ್ ಎಲ್ಲರೂ ಜೊತೆಗೆ ಸೇರಿ ನೋಡ್ತಾ ಇದ್ದಾರೆ ಮ್ಯಾಚ್, ಸುಮಾರು ಜನ ಬೈಕ್ ರ್ಯಾಲಿ ಮಾಡ್ಕೊಂಡು ಬರ್ತಾರೆ. ಆ ಥರದ್ದು ಯಾವುದೂ ಕಾರಣಕ್ಕೆ ಅಲೌಡ್ ಇಲ್ಲ, ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಯಾವುದೂ ಕಾರಣಕ್ಕೆ ಪಬ್ಲಿಕ್ಗೆ ಅಥವಾ ಟ್ರಾಫಿಕ್ಗೆ ಏನು ತೊಂದರೆ ಕೊಡಬಾರ್ದು. ಯಾವುದು ಕಾರಣಕ್ಕೆ ಹೊಡೆದಾದಮೇಲೆ ಪಾರ್ಟಿ ಮಾಡಿ ಆದಮೇಲೆ ಪಬ್ಲಿಕ್ ಪ್ಲೇಸಸ್ಗೆ ಬರಬಾರ್ದು, ಪಬ್ಲಿಕ್ ಪ್ಲೇಸಸಲ್ಲಿ ಡ್ರಿಂಕಿಂಗ್ ಮಾಡಬಾರ್ದು. ಅದೇ ರೀತಿ ಯಾರು ಪಬ್ಲಿಕ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ ಮ್ಯಾಚ್ದು, ಅದು ಕೂಡ ಪರ್ಮಿಷನ್ ತೊಗೊಂಡು ಆದಮೇಲೆ ಮಾಡಬೇಕು. ಯಾವುದು ಕಾರಣಕ್ಕೆ ನಾವು ಪಬ್ಲಿಕ್ ಸ್ಕ್ರೀನಿಂಗ್ ಅಲೌ ಮಾಡಲ್ಲ, ಓನ್ಲಿ ಪರ್ಮಿಷನ್ ತಗೋತಾರೆ. ಯಾವ ಜಾಗೆಯಲ್ಲಿ ಮಾಡ್ತಾ ಇದ್ದಾರೆ, ಯಾವುದು ಹೋಟೆಲಲ್ಲಿ ಅಥವಾ ರೆಸಾರ್ಟಲ್ಲಿ ಮಾಡ್ತಾರೆ, ಅದನ್ನು ಪರಿಶೀಲನೆ ಮಾಡಿಕೊಂಡು ನಾವು ಪರ್ಮಿಷನ್ ಕೊಡ್ತೀವಿ. ಅದರ್ವೈಸ್ ಪಬ್ಲಿಕ್ ಪ್ಲೇಸಲ್ಲಿ ಯಾವುದು ಸ್ಕ್ರೀನಿಂಗ್ ಅಲೌಡ್ ಇಲ್ಲ. ಸೊ ನನಗೆ ನಂಬಿಕೆ ಇದೆ ಕಿ ಪಬ್ಲಿಕ್ ಎಲ್ಲ ನಮಗೆ ಸಹಕಾರ ಕೊಡ್ತಾರೆ ಈ ವಿಚಾರ ಬಗ್ಗೆ, ಮತ್ತು ರೆಸ್ಪಾನ್ಸಿಬಲಿ ಸೆಲಿಬ್ರೇಟ್ ಮಾಡ್ತಾರೆ. ಅದನ್ನು ತಮ್ಮೆಲ್ಲರಿಗೆ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ನಾನು ಶೇರ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿಕೊಂಡು ನಮಗೆ ಸಹಕಾರ ಕೊಡಿ, ರೆಸ್ಪಾನ್ಸಿಬಲಿ ಸೆಲಿಬ್ರೇಟ್ ಮಾಡಿ. ಒಟ್ಟಿನಲ್ಲಿ ಐಪಿಎಲ್ ಫೈನಲ್ ಸಂಭ್ರಮದ ನಡುವೆ ಸಾರ್ವಜನಿಕ ಸುರಕ್ಷತೆ ಮತ್ತು ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಅಭಿಮಾನಿಗಳು ಜವಾಬ್ದಾರಿಯುತವಾಗಿ ವರ್ತಿಸುವ ಮೂಲಕ ಹಬ್ಬದ ವಾತಾವರಣವನ್ನ ಮತ್ತಷ್ಟು ಅರ್ಥಪೂರ್ಣಗೊಳಿಸಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.